ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಶಾಸಕರ ಪಗಾರ ಏರಿತ್ರಿ. ಬೆಲೆ ಏರಿಕೆ ಅಂತೂ ಭಾಳ ಆಗೈತಿರಲ್ಲ ಪಾಪ. ಯಾಕೆ ತೊಗರಿ ಬೇಳೆ ಗಾಣದನಿ ತಗೊಳ್ಳೋ ಸಲುವಾಗಿ ಶಾಸಕರ ಕಡೆ ದುಡ್ಡಿಲ್ಲ. ಗ್ಯಾಸ್ ಸಿಲಿಂಡ್ರು, ವಿದ್ಯುತ್ ಬಿಲ್ಲು, ದೈನಂದಿನವಾದ ಔಷಧೋಪಚಾರ ಖರ್ಚು ಪಾಪ ಶಾಸಕರಿಗೆ ನೀಗವಾತು. ಅವರಿಗೆ ₹1,00,000 ಪಗಾರ, ₹2,00,000 ಅತಿಥಿ ಸತ್ಕಾರ, ₹20,000 ಪ್ರತಿ ತಿಂಗಳ ಫೋನ್ ಖರ್ಚು, ₹500 ಹಾಕಿರ ಅನ್ಲಿಮಿಟ್ ಆಟ ಐತ್ರಿ. ₹20,000 ಎದಕ್ಕೆ ಮಾಡ್ತಾರ? ಅಂಚೆಗೆ ಅಂಥೇಳಿ ಇವರಿಗೆ ₹5,000 ಅಂಚೆ. ಇವ್ರು ಏನು ಅಂಚೆ ಕಳಿಸ್ತಾರ್ರಿ? ಇವತ್ತು ಪಗಾರ ಅವರು ತಮ್ಮದು ಪಗಾರ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅಲ್ಲಿ ಯಾವುದು ಜಾತ್ಯಾತೀತತೆ ಎಲ್ಲವೂ ಬದಿಗೊತ್ತಿ ಯಾರೂ ಒಬ್ಬರು ಚಕಾರಿ ಎತ್ತಲಿಲ್ಲ. ನಮಗೆ ಪಗಾರ ಹೆಚ್ಚು ಮಾಡಬೇಡ್ರಿ. ಕರ್ನಾಟಕ ರಾಜ್ಯದ ಜನತೆ ಭಾಳ ದುಸ್ಥಿತಿಯಲ್ಲಿ ಐತಿ. ಬೆಲೆ ಏರಿಕೆ ಭಾಳ ಆಗ್ಯಾವ. ನಮಗೆ ಕೊಡುವಂಥ ಪಗಾರನ ಉಳಿದದ್ದು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ಮ ಪಗಾರವನ್ನು ಹಂಚಿಬಿಟ್ರಂದ್ರೆ ಅವರಾದರೂ ಖುಷಿ ಇರ್ತಾರಂತೇಳಿ ಒಬ್ಬರೇ ಶಾಸಕ ವಿಧಾನಸಭೆದಾಗ ಒದರಾಡಾನನ್ರಿ? ಒದರಾಡೋಕೆ ಸಾಧ್ಯ ಇಲ್ಲರಿ. ಅವ್ರಿಗೆ ವಿಮಾನ ಫ್ರೀ, ಬಸ್ ಫ್ರೀ, ರೈಲ್ವೆ ಫ್ರೀ, ಅವ್ರ ಜೊತೆ ಮತ್ತೊಬ್ಬ ಅಂಗರಕ್ಷಕ ಫ್ರೀ. ಇವೆಲ್ಲ ಉಚಿತ ಸೌಲಭ್ಯ. ಭವ್ಯವಾದ ಒಂದು ಬಂಗಲೆಗಳು ಸಹಿತ ಇವರಿಗೆ ಫ್ರೀ, ನೀರು ಫ್ರೀ, ಕರೆಂಟ್ ಫ್ರೀ, ಅಲ್ಲಿಯೂ ದೂರವಾಣಿ ಫ್ರೀ, ಈ ಕಾರು ಫ್ರೀ. ಎಷ್ಟು ಇವರಿಗೆ ಸವಲತ್ತು ಕೊಟ್ಟರು ಸಹಿತ ಇವರು ಏನು ಅಲ್ಲಿ ಉದ್ಯೋಗ ಮಾಡೋಕೆ ಹೊಂಟಾರೋ, ಜನಸೇವಕ ಆಗಿ ಹೊಂಟಾರೋ? ಜನಸೇವೆ ಮಾಡುವವನು ಯಾವುದೋ ವೇತನ ತಗೋಬಾರ್ದು. ಇದೇ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಅಧ್ಯಕ್ಷರು ಆ ಪಗಾರ ವೇತನ ಬಿಲ್ ಮಂಡಿಸುವಾಗ ಒಬ್ಬರೂ ಸಹಿತ ಚಕಾರ ಎತ್ತಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಚಕಾರ ಎತ್ತಲಿಲ್ಲ, ವಿರೋಧ ಪಕ್ಷ ನಾಯಕ ಸಹಿತ ಚಕಾರ ಎತ್ತಲಿಲ್ಲ. ಅಂದ್ರೆ ಅವ್ರದ್ದು ಹೆಂಗೆ ಮಿಲಾಪಿ ಐತೆ ನೋಡ್ರಿ. ಯಾಕಂದ್ರೆ ರೊಕ್ಕ ಬರ್ತಾವ್ರಲ್ಲ ಪಕೋಟ. ಯಾಕಂದ್ರೆ ಬೆಲೆ ಏರಿಕೆ ಭಾಳ ಆಗೈತಿರಲ್ಲ. ಇಡ್ಲಿ ವಡ, ಊಟದ ಉಪಚಾರ, ಐಷಾರಾಮಿ ಜೀವನ ಮಾಡೋಕ್ಕೆ ಖರ್ಚು ಭಾಳ ಬೇಕಿರಲ್ಲ ಪಾಪ ಅವ್ರಿಗೆ. ಆದ್ರೆ ಇದೇ ಬಡ ಸಾಮಾನ್ಯ ₹300-400 ಸಲುವಾಗಿ ಎಂಥ ಕಠಿಣ ಪರಿಸ್ಥಿತಿಯಿಂದ ಇವತ್ತು ಬದುಕಾಕತ್ತಾನ ಒಬ್ಬ ಕಾರ್ಮಿಕ. ಆ ಕಾರ್ಮಿಕನ ಬಗ್ಗೆ ಇವರಿಗೆ ಚಿಂತೆ ಇಲ್ಲ. ಎಷ್ಟೋ ಅಸಂಘಟಿತ ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿ ತಿರುಗಾಡಕತ್ತಾರ. ಆದರೆ ಇವರು ಪಗಾರ ಹೆಚ್ಚಾಗೈತೆ ಅಂಥೇಳಿ ತಕ್ಷಣ ಸಹಿ ಮಾಡಿ 1ನೇ ತಾರೀಕು ಅವ್ರ ಅಕೌಂಟಿಗೆ ಜಮಾ ಆಕೈತ್ರಿ. ಇದೊಂದು ಭಾಳ ತಲೆಯಾಗಿಟ್ಕೋರಿ. ಸರ್ಕಾರಿ ನೌಕರದು ಏರ್ಪೇರ್ ಆಕೈತಿ. ಅಂಗನವಾಡಿ ಮತ್ತು ಈ ಆಶಾ ಕಾರ್ಯಕರ್ತರು ಈ ಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡೋರ್ದು ಪಗಾರ 3 ತಿಂಗಳಿಂದ ಇಲ್ಲ. ಆದರೆ ಇವರಿಗೆ ತಕ್ಷಣ 1 ತಾರೀಕು ಇವ್ರ ಅಕೌಂಟಿಗೆ ಪಗಾರ. ಇವ್ರು ಸತ್ತಿರಂದ್ರೆ ಇವ್ರ ಹೆಂಡತಿಗೆ ಪೆನ್ಷನ್ ಫ್ರೀ. ನೋಡ್ರಿ ಏನು ಸೇವೆ ಮಾಡ್ಯಾರ ಇವರು. ಸ್ವಾತಂತ್ರ್ಯಕ್ಕೆ ತಂದಾರ, ಏನು ದೇಶಕ್ಕೆ ಏನಾದ್ರು ಹೋರಾಟ ಮಾಡ್ಯಾರ, ಏನು ಬೆವರು ಸುರಿಸಿ ಏನು ಕಿನಾಲ ಹಡ್ಡ್ಯಾರ, ಏನು ಪೈಪ್ಲೈನ್ ಜೋಡಿಸಿ ಏನಾದರೂ ಒಂದು ಮೆಹನತ ಮಾಡ್ಯಾರ, ಬೆವರು ಸುರಿಸ್ಯಾರ. ಒಬ್ಬ ಶಾಸಕ ಇವತ್ತು ತಿಂಗಳಿಗೆ ₹3-4 ಲಕ್ಷ TADA ಇನ್ನಿತರ ಖರ್ಚು ವೆಚ್ಚಗಳನ್ನು ತಗೋತಾರೆ. ಆಮೇಲೆ ಮತ್ತು ತನ್ನ ಕ್ಷೇತ್ರದಲ್ಲಿ ಆಗುವ ಕಾಮಗಾರಿಗಳಿಗೆ ಆ ಪರ್ಸೆಂಟೇಜ್ ಬೇರೆ ರೀ. ಆ ಪರ್ಸೆಂಟೇಜ್ ಕೊಡಲ್ಲ ಕಾಂಟ್ರಾಕ್ಟರ್ನ ಇಲ್ಲ. ಈಗ ಎಷ್ಟೋ ಮಂತ್ರಿಗಳ ಹತ್ತಿರ ನಮ್ಮ ದುಡ್ಡು ಐತ್ರಿ, ನಮ್ಮದು ಕೊಡ್ರಿ, ನಾವು ಕೆಲಸ ಮಾಡೀವಿ ಅಂದ್ರೆ ಇಂತಿಷ್ಟು ಕೊಟ್ಟ ದಾಟಬೇಕು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತ್ರಿ. ಮಂತ್ರಿಗಳು ಸಹಿತ ಲಂಚಕ್ಕಾಗಿ, ಕಮಿಷನ್ಕ್ಕಾಗಿ ಎಂಜಲ ಚಾಚಾಕತ್ತಾರ. ಎಷ್ಟು ಜನ ಇವತ್ತು ನಮಗೆ ಬಂದು ಹೇಳ್ತಾರ, ಯಾವುದೇ ಇಲಾಖೆಯಲ್ಲಿ ಒಂದು ಕೆಲಸ ಆಗ್ಬೇಕಾರೆ ಇಂಥ ದುಡ್ಡು ಕೊಡಬೇಕು ಕಾಕ, ಅದ್ರ ಬಗ್ಗೆ ಬೆಳಕು ಚಲ್ಲಂತೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದವ್ರ ಬಗ್ಗೆ ಎಷ್ಟು ಸಲ ನಾವು ಹೊಯ್ಕೊಂಡ್ರೂ ಸಹಿತ ಅವರಿಗೆ ಬುದ್ಧಿ ಬರುವುದಿಲ್ಲ. ಇದೇ ಕರ್ನಾಟಕ ರಾಜ್ಯದ ಶಾಸಕರ ಪಗಾರ ಹೆಚ್ಚಾದ ತಕ್ಷಣ ಸಂಸದರ ಪಗಾರ ಹೆಚ್ಚು ಮಾಡ್ಕೊಂಡ್ರು. ಅಲ್ಲಿ ಯಾರೂ ಚಕಾರ ಎತ್ತಲಿಲ್ರಿ. ಇದೇ ವಕಫ್ ಬಿಲ್ ಬಂದಾಗ ರಾತ್ರಿ 2-3 ಗಂಟೆ ತನಕ ಚರ್ಚೆ. ಏನು ಹೊಯ್ದಾಟ ಬೈದಾಟ, ಏನು ಹಾರಾಟ ಚೀರಾಟ, ಏನು ಮಾತುಗಾರಿಕೆ ಇವರು. ಆದರೆ ತಮ್ಮದೇ ಆದಂಥ 10 ಲಕ್ಷ ಪಗಾರ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಯಾವುದೇ ಸಂಸದ ನಮಗೆ ಪಗಾರ ಬೇಡ, ನಾವು ಸೇವೆ ಮಾಡೋಕೆ ಬಂದೇವಿ, ಉದ್ಯೋಗ ಮಾಡೋಕೆ ಬಂದಿಲ್ಲ ಅಂದಾನೇನ್ರಿ ಎಲ್ಲಾದರೂ? ಅನ್ನೋದಿಲ್ಲ. ಅವ್ರಿಗೆ ನಾಚಿಕೆನೇ ಇರೋಂಗಿಲ್ಲ. ಬರೋದಂದ್ರೆ ಇನ್ಕಮಿಂಗ್ ಭಾಳ ಬೇಕ್ರಿ, ಔಟ್ ಗೋಯಿಂಗ್ ಅವ್ರಿಗೆ ಇರೋದಿಲ್ಲ. ಈಗ ಒಬ್ಬ ಮಂತ್ರಿಯ ಮನೆ, ಶಾಸಕನ ಮನೆ ಅತಿಥಿ ಖರ್ಚು ಅಂತ ಕೊಡಾಕತ್ತಾರ. ಎಷ್ಟು ಶಾಸಕರು ನಿಮಗೆ ಚಹಾ ಪಾನಿ ನಾಷ್ಟ ಮಾಡಿ ಕಳಿಸ್ಯಾರ, ಎಷ್ಟು ಮಂತ್ರಿಗಳು ನಿಮಗೆ ಊಟ ಮಾಡಿ ಕಳಿಸ್ಯಾರ. ಬೆರಳೆಣಿಕೆಯಷ್ಟು ಮಂತ್ರಿಗಳು ಮಾತ್ರ ಊಟೋಪಚಾರ, ಅಲ್ಪೋಪಹಾರ, ಚಹಾ ವ್ಯವಸ್ಥೆ ಮಾಡ್ತಾರೆ ಇದೇ ಬೆಂಗಳೂರಾಗ. ಆದರೆ ಉಳಿದವ್ರ ಮಂತ್ರಿಗಳ ಕಡೆ ಮನೆಗೆ ಹೋದ್ರೆ ಒಂದು ಕಪ್ ನೀರು ಸಹಿತ ಸಿಗಂಗಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಇವರಿಗೆ 5-6 ಲಕ್ಷ ಯಾಕೆ ಕೊಡ್ಬೇಕ್ರಿ? ನಮ್ಮ ತೆರಿಗೆ ಹಣ, ನಾವು ದುಡಿದಂಥ ಹಣ, ನಾವು ಶ್ರಮಪಟ್ಟಿದ್ದ ಟ್ಯಾಕ್ಸ್ ದುಡ್ಡು. ಇವರಿಗೆ 224 ಶಾಸಕರು, 70 MLCಗಳು, ಸಭಾಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟ ಖರ್ಚು ತೆಗೆದ್ರೆ 100 ಕೋಟಿ ವರ್ಷಕ್ಕೆ ದಾಡ್ತಿರ್ಬೇಕು. ಇದು 100 ಕೋಟಿ ಅನವಶ್ಯಕವಾಗಿ ಈ ಬಿಲ್ ಪಾಸ್ ಮಾಡಬೇಕು. ವೇತನ ಇಲ್ಲದೆ ಶಾಸಕ ಆಗಬೇಕು. ಇವ್ರು ಅಪ್ಡೇಟ್ ತೆಗೆದು ನೋಡ್ರಿ.
ಚುನಾವಣೆ ಸಂದರ್ಭದಲ್ಲಿ ಏನು ತುಂಬಿರ್ತಾರೆ 10 ಕೋಟಿ 20 ಕೋಟಿ 50 ಕೋಟಿ 60 ಕೋಟಿ 100 ಕೋಟಿ 500 ಕೋಟಿ ಇಷ್ಟೆಲ್ಲ ಇವ್ರ ಆಸ್ತಿ ಇದ್ರೂ ಸಹಿತ ಈ ಪಗಾರದ ಎಂಜಲಿಗಾಗಿ ಯಾಕೆ ಇವ್ರ ಕೈ ಚಾಚತಾರ? ಶಾಸಕರೇ, ನಿಮಗೆ ಇವತ್ತು ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಬಡವರ ಹಣ ನೀವು ಪಗಾರ ವೇತನ ಅಂತೇಳಿ ತೊಗೋಬೇಡ್ರಿ, ಪುಕ್ಕಟ ಸೇವೆ ಮಾಡಿರಿ. ಮನಸ್ಸಿದ್ರೆ ಶಾಸಕ ಆಗ್ರಿ. ಪಗಾರ ಬೇಕಂದ್ರೆ ನಾ ಶಾಸಕ ಆಗೋದಿಲ್ಲಪ್ಪ, ನಾ ಪಗಾರ ಕೊಟ್ರೆ ಶಾಸಕ ಆಗ್ತಾನೋ ಇರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತೀರಿ. ಎಷ್ಟು ಜನ ಹೇಳ್ತೀರಿ? ಅವ್ರ ಬೆಂಬಲಿಗರು ಕಾರ್ಯಕರ್ತರು ಎಷ್ಟು ಜನ ಹೇಳ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಮನಸ್ಸಿಗೆಗಳನ್ನ ಹಾಕಿರಿ. ಈ ವಿಡಿಯೋ ಪ್ರತಿ ಶಾಸಕರಿಗೆ ಗೊತ್ತಾಗ್ಬೇಕು. ಅದನ್ನು ಯಾರು ಮಾಡಬೇಕು? ಅಲ್ಲೇ ಶಾಸಕರು ಹಿಂಬಾಲಕರಿರ್ತಾರಲ್ಲ, ಹಚ್ಚಿ ತೋರಿಸ್ರಮ್ಮಿ, ಗೊತ್ತಾಕೈತೆ ಅವ್ರಿಗೆ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ಜವಾರಿ ಕಾಕ ಅಂತ ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.